ಹಲೋ ಹಲೋ. ಹಲೋ ಪುಷ್ಪ, ಹಾ ಹೇಳಿ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಸರ್. ಅಂದಾಗೆ ಕೇಳಿಲಿ, ನಿನ್ನ ಹತ್ರ ಒಂದು ಮುಖ್ಯವಾದ ಕೆಲಸ ಇತ್ತು. ಹಾ ಹೇಳಿ. ನಮ್ಮ ಮನೆಗೆ ಬರೋಕ್ಕಾಗತ್ತಾ ನಿನಗೆ? ನಿಮ್ ಮನೆಗ? ಪ್ಲೀಸ್, ಅರ್ಜೆಂಟ್ ಇದೆ. ಸರ್, ಇಷ್ಟು ರಾತ್ರಿಲಿ ಅದು ನಿಮ್ ಮನೆಗ? ಹಾಂ, ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಅದಕ್ಕೆ ಇವಾಗ ಫೋನ್ ಮಾಡಿದ್ದು ನಾನು ನಿನಗೆ. ಇಲ್ಲಾಂದರೆ ಇಷ್ಟೊತ್ತಲ್ಲಿ ನಿನಗೆ ತೊಂದರೆ ಕೊಡ್ತಾ ಇರಲಿಲ್ಲ. ಹಾ ಸರಿ ಸರಿ, ಬರ್ತಿದ್ದೀನಿ. ಓಕೆ ಬಾಯ್. ನೋಡು ಪುಷ್ಪ, ಎಸ್ ಸರ್. ನಾನು ನಿನ್ನ ಇಲ್ಲಿಗೆ ಯಾಕೆ ಕರೆದೆ ಅಂದರೆ, ಈಗ ತಾನೇ ನನಗೆ ವಿಷಯ ಗೊತ್ತಾಯಿತು. ಕರೋನಾದ 2ನೇ ವೇವ್ನ ತಡ್ಕೊಳ್ಳೋ ಅಂಥ ಶಕ್ತಿ ಖಂಡಿತವಾಗ್ಲೂ ನಮಗಿಲ್ಲ ಅಂತ. ಹೌದು. ಅದಕ್ಕೋಸ್ಕರನೇ ಕಂಪನಿ ತುಂಬ ಎಂಪ್ಲಾಯೀಸ್ನ ತೆಗೆದಾಕಬೇಕು ಅಂತ ಅನ್ಕೋತಿದೆ. ಮತ್ತೆ ಉಳಿದಿರ್ತಾರಲ್ಲ, ಅವರೆಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತೆ. ಇದರಿಂದಾಗಿ ಆಫೀಸ್ಗೆ ಬಹಳಾನೇ ಎಕ್ಸ್ಪೆನ್ಸಸ್ ಲೈಕ್ ಎಲೆಕ್ಟ್ರಿಸಿಟಿ, ಸ್ಟೇಷನರಿ, ಟೆಲಿಫೋನ್ ಬಿಲ್ಸ್, ಜೊತೆಗೆ ಆಫೀಸ್ ರೆಂಟ್ ಇವೆಲ್ಲವೂ ಇರೋದೇ ಇಲ್ವಂತೆ. ಆದ್ರೆ ಸರ್, ಆಫೀಸ್ ರೆಂಟ್ ಅಂತೂ ಕೊಡ್ಲೇಬೇಕಲ್ವಾ? ಅದು ಹೇಗಿರೋದಿಲ್ಲ ಹೇಳಿ? ನಾವು ಆಫೀಸ್ನ ಖಾಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹ್ಮ್. ಮತ್ತೆ ಆಫೀಸ್ನ ಎಲ್ಲಾ ಸಾಮಾನು ನಾವು ಗೋಡೌನಲ್ಲಿ ಇಡಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಆಫೀಸ್ನಲ್ಲಿ ಯಾರು ಉಳ್ಕೋಬೇಕು, ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋಂಥ ಪವರ್ನ ಈಗ ನನಗೆ ಕೊಟ್ಟಿದ್ದಾರೆ. ನಿನಗೆ ಅರ್ಥ ಆಗ್ತಿದೆ ಅಲ್ವಾ ನಾನು ಏನು ಹೇಳ್ತಿದ್ದೀನಿ ಅಂತ? ಮತ್ತೆ ನನ್ನ ಸೆಲೆಕ್ಷನ್ ಲಿಸ್ಟ್ನಲ್ಲಿ ನೀನು ಎಲ್ರಿಗಿಂತ ಮೇಲಿದೆಯಾ, ಅರ್ಥ ಆಗ್ತಿದೆಲ್ಲ? ಅದಕ್ಕೆ ನೀನೊಂದು ಮೇಲ್ ಟೈಪ್ ಮಾಡು ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ನಿಂದ. ಯಾರ್ಯಾರನ್ನ ತೆಗಿಬೇಕು ಅಂತ ಇದೀವೋ ಅವ್ರೆಲ್ಲರ ಹೆಸರು ಇದರಲ್ಲಿದೆ. ಅವ್ರೆಲ್ರಿಗೂ ಈ ಮೇಲ್ ಕಳಿಸ್ಬಿಡು. ಮೊದಲಿಗೆ ಅವ್ರಿಗೆಲ್ರಿಗೂ ರಜಾ ಕೊಡ್ತಿದೀವಿ ಅಂತ ಹೇಳು. ಮತ್ತೆ ಎಲ್ಲಿವರೆಗೂ ಕಂಪನಿ ಕಂಡೀಷನ್ ಸರಿ ಹೋಗೋದಿಲ್ವೋ ಇವ್ರಿಗೆ ಯಾರಿಗೂ ಅಲ್ಲಿವರೆಗೂ ಸಂಬಳ ಸಿಗಲ್ಲ ಅಂತಲೂ ಹೇಳು. ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಲ್ಲ? ರಜದಲ್ಲಿ ಇದ್ಕೊಂಡು ಯಾರಾದರೂ ಸ್ಯಾಲ್ರಿ ಡಿಮ್ಯಾಂಡ್ ಮಾಡಿದ್ರು ಅಂದರೆ ಅವ್ರೆಲ್ಲರೂ ರಿಸೈನ್ ಮಾಡ್ಬೋದು ಅಂತ ಹೇಳು. ಮತ್ತೆ ಈ ಲಿಸ್ಟ್ನಲ್ಲಿರೋರೆಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಓಕೆ ಸರ್. ಸರಿ, ಗುಡ್. ಬೇಗ ಮೇಲ್ ಟೈಪ್ ಮಾಡ್ಬಿಡು. ಮಾಡ್ತೀನಿ ಸರ್. ಈಗಲೇ ಮಾಡ್ತೀನಿ. ಓಕೆ. ಹಲೋ. ಹಲೋ, ಹಾಯ್ ಪುಷ್ಪ, ಎಲ್ಲಿದ್ಯಾ ನೀನು? ಹಾ ಹೇಳು. ಅರೆ, ಎಲ್ಲಿದ್ಯಾ ನೀನು? ಇಲ್ಲೇ ನಾನು ಆಫೀಸಲ್ಲೇ ಇದ್ದೀನಿ ಕಣೋ. ನೀನು? ಆಫೀಸಲ್ಲ? ರಾತ್ರಿ ಹೊತ್ತು ಯಾರೇ ಕೆಲಸ ಮಾಡ್ತಾರೆ? ಅರೆ ಲೂಸು, ಇವತ್ತು ನಾವು ಸುತ್ತಾಡಕ್ ಹೋಗೋಣ ಅನ್ಕೊಂಡಿದ್ವಿ. ಅದಕ್ಕೆ ಫೋನ್ ಮಾಡ್ದೆ ನಿನಗೆ ನಾನು. ಸುತ್ತಾಡಕ್ಕ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಅರೆ ಪುಷ್ಪ ಡಾರ್ಲಿಂಗ್, ನಿಂಗೇನು ನಾಪ್ಕನೇ ಇಲ್ವಾ? ಅದೇ ಕಣೆ, ಮೂವಿ ನೋಡಕ್ಕ. ನಾಪ್ಕ ಬಂತಾ? ಅಯ್ಯೋ, ನಾನ್ ಬರಲ್ಲ. ಯಾಕೆ 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 ಏನಾಯ್ತು? ಅಯ್ಯೋ, ಅದೇನಂದ್ರೆ ನನಗೆ ನಮ್ ಬಾಸ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಕೊಟ್ಬಿಟ್ಟಿದಾರೆ ನಂಗೆ. ಅದೇನಂದ್ರೆ ನಾನು ಎಲ್ಲಾ ಎಂಪ್ಲಾಯೀಸ್ಗೂ ಇಮೇಲ್ ಮಾಡ್ಬೇಕು. ಸರಿ ಆಯ್ತು ಬಿಡು, ನಾನು ಫ್ರೀ ಆದ್ಮೇಲೆ ಹೋಗೋಣ. ಹಾ, ಯಾವಾಗ ಫ್ರೀ ಇರ್ತೀವೋ ಆಗ ಹೋಗೋಣ. ನೀನು ನಿಮ್ ಬಾಸ್ ಜೊತೆನಲ್ಲಿ ಮೂವಿ ಮಾಡು, ನಾವು ಮೂವಿ ನೋಡಕ್ ಹೋಗ್ತೀವಿ. ಯಾವ ಮೂವಿ ಮಾಡೋದಪ್ಪ? ಸರಿ ಆಯ್ತು, ನೀನ್ ಹೋಗು, ಎಂಜಾಯ್ ಮಾಡು. ಬಾಯ್. ಸರಿ ಬಾಯ್, ಟೇಕ್ ಕೇರ್. ಎಲ್ರಿಗೂ ಮೇಲ್ ಮಾಡಾಯ್ತಾ ಪುಷ್ಪ? ಆಯ್ತು ಸರ್, ಸ್ವಲ್ಪ ಉಳಿದಿದೆ. ಓಕೆ, ಆಯ್ತು. ಹಾಗಾದ್ರೆ ನಿನ್ನಲ್ಲಿ ಇದೇ ಗುಣ ನನಗೆ ತುಂಬಾ ಇಷ್ಟ ಆಗಿತ್ತು. ಎಲ್ಲ ಕೆಲಸನೂ ತುಂಬಾ ಬೇಗ ಮಾಡ್ತೀಯ. ಈಗ ನೋಡು, ನೀನು ಎಷ್ಟು ಬೇಗನೆ ಎಲ್ಲ ಎಂಪ್ಲಾಯೀಸ್ಗೂ ಇಮೇಲ್ ಮಾಡ್ಬಿಟ್ಟಿದ್ಯಾ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಒಂದೇ ರಾತ್ರಿಲಿ ಇಷ್ಟೊಂದು ಕೆಲಸ ಹೇಗ್ ಸರ್ ಮಾಡೋದು ಅಂತ ಕೇಳಿರೋರು. ಗುಡ್. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಕಾಂಪ್ಲಿಮೆಂಟ್. ಇದು ಕಾಂಪ್ಲಿಮೆಂಟ್ ಅಲ್ಲ ಪುಷ್ಪ, ಯು ಡಿಸರ್ವ್ ಇಟ್. ಬಟ್
ನೀನು ಆಡಿದ ಮಾತಿಂದ ನಂಗೆ ತುಂಬ ಬೇಜಾರಾಗಿದೆ. ನಾನು ನಿನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ, ಆದರೆ ನೀನು ಮಾತ್ರ ನನ್ನ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಸರ್ ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಸರ್, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ನನ್ನನ್ನ. ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಪುಷ್ಪ, ಏನು ಮಾತಾಡ್ಬೇಡ. ನಿನ್ನ ಕೆಲಸ ಉಳಿಸ್ಕೋಬೇಕು ಅಂದರೆ ಒಂದಷ್ಟು ತ್ಯಾಗ ಮಾಡಲೇಬೇಕು ನೀನು. ಇಲ್ಲ ಅಂದರೆ ಹೊರಡು ಇಲ್ಲಿಂದ. ನನಗೆ ನಿನ್ನನ್ನು ಬಲವಂತ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ಈ ಕರೋನಾ ಕಾಲದಲ್ಲಿ ಮತ್ತೆ ಸೆಲೆಕ್ಷನ್ ಲಿಸ್ಟು ಎಲ್ಲ ನನ್ನ ಕೈಲಿದೆ. ಓಕೆ ಸರ್. ಹಕ್ಕಿ ನನ್ನ ಬಲೆಗೆ ಈಗ ಬಿದ್ದಾಗಿದೆ. ಈಗ ಬೇಟೆಗಾರನಿಗೆ ಒಳ್ಳೆ ಮಜಾ ಬರುತ್ತೆ. ಏನಿವತ್ತು ಇಷ್ಟೊಂದು ಲೇಟಾಗಿ ಬಂದಿದ್ಯಾ? ನಿನ್ನೆ ತುಂಬಾ ತಡ ಆಯ್ತು ಅನ್ಸತ್ತಲ್ಲ? ಅದೇನ್ ಗೊತ್ತಾ ಸರ್, ರಾತ್ರಿ ತುಂಬಾ ಕಷ್ಟಪಟ್ಟಿದ್ದೀನಿ. ಅದಕ್ಕೆ ಫಲ ಸಿಗ್ಲೇಬೇಕಲ್ವಾ? ಏನ್ ನಿನ್ ಮಾತಿನ ಅರ್ಥ? ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನಾವ್ ನಿನ್ನೆ ರಾತ್ರಿ ಎಷ್ಟು ಕಷ್ಟಪಟ್ವೋ ಅದ್ರ ಪೂರ್ತಿ ವಿಡಿಯೋ ನಾನ್ ಮಾಡಿದ್ದೀನಿ. ನಾನು ಅನ್ಕೊಂಡೆ ಆ ವಿಡಿಯೋನ ತೋರ್ಸೋಣ ಅಂತ. ಇಲ್ ನೋಡಿ, ಚೆನ್ನಾಗಿದೆ ಅಲ್ವಾ? ಹೇಳಿ ಸರ್. ಅಂದ್ರೆ ನೀನ್ ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಬಂದಿದ್ಯಾ ಇಲ್ಲಿಗೆ? ಈಗಿಂದೀಗ್ಲೇ ಬಾಯಿ ಮುಚ್ಕೊಂಡು ಈ ವಿಡಿಯೋ ಡಿಲೀಟ್ ಮಾಡು. ಇಲ್ಲ ಅಂದ್ರೆ ನಿನ್ನ ಹೆಣ ಕೂಡ ಯಾರಿಗೂ ಸಿಗೋದಿಲ್ಲ. ಸರ್, ನನ್ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ನನ್ನ ಕ್ಷಮಿಸ್ಬಿಡಿ ಸರ್. ಯಾಕೆ ನಗ್ತಿದ್ಯಾ? ಏನ್ ಅನ್ಕೊಂಡ್ಬಿಟ್ರಿ? ಈ ಫಿಲಂ ಡೈಲಾಗ್ಗೆ ನಾನು ಹೆದರ್ಕೊಂಡ್ಬಿಟ್ಟೆ ಅನ್ಕೊಂಡ್ರಾ? ಸರ್, ನೀವು ನಿಮ್ ಮರ್ಯಾದೆನ ಉಳಿಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಜಮಾನ ಇದು. ಸ್ವಲ್ಪ ಹೊತ್ತಲ್ಲೇ ನೀವು ವೈರಲ್ ಆಗ್ಬಿಡ್ತೀರಾ. ಏನ್ ಹೇಳ್ತಿದ್ಯಾ ನೀನು? ಮತ್ತೆ ಈ ಎಲ್ಲಾ ಎಂಪ್ಲಾಯೀಸ್ ಇದಾರಲ್ವಾ, ಅವ್ರ ಎಲ್ರಿಗೂ ನಿಮ್ ಬಂಡವಾಳ ಗೊತ್ತಾಗ್ಬಿಡತ್ತೆ. ಒಂದ್ ವೇಳೆ ನನಗೇನಾದ್ರೂ ಆದ್ರೆ ಇದ್ರದೊಂದು ಕಾಪಿ ನಾನು ಬೇರೆ ಕಡೆ ಎತ್ತಿಟ್ಟಿದ್ದೀನಿ. ಅದು ವೈರಲ್ ಆಗೋಗುತ್ತೆ. ಅವಾಗ ನಿಮ್ ಕೆಲ್ಸನೂ ಇರಲ್ಲ, ಅಧಿಕಾರನೂ ಇರಲ್ಲ. ಏನ್ ಬೇಕು ಅದನ್ನ ಹೇಳು. ಈಗ ವಿಷಯಕ್ಕೆ ಬರ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ. ನನ್ನನ್ನ ಕಂಪನಿಯ ಟರ್ಮಿನೇಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಡಿ. ಜೊತೆಗೆ ನನಗೆ 20 ಲಕ್ಷ ಕೊಟ್ಬಿಡಿ. ಆಗ ನಾನ್ ಸ್ವಂತ ಯಾವ್ದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋತೀನಿ. ಒಬ್ರು ಕೈ ಕೆಳಗಡೆ ಕೆಲಸ ಮಾಡಿ ಸಾಕಾಗೋಗಿದೆ. ಮತ್ತಿನ್ನೊಂದು ವಿಷಯ, ನೀವು ನನಗೆ ಕ್ಯಾಶೇ ಕೊಡ್ಬೇಕು. ಕ್ಯಾಶ್. ಸರಿ ಪುಷ್ಪ, ನನಗೊಂದು ಸ್ವಲ್ಪ ಟೈಮ್ ಕೊಡು. ಇಷ್ಟು ದೊಡ್ಡ ಅಮೌಂಟು, ಅದು ಕ್ಯಾಶಲ್ಲಿ ಅರೇಂಜ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸರಿ ಆಯ್ತು, ನಿಮ್ಮ ಹತ್ರ 3 ದಿನ ಟೈಮ್ ಇದೆ, ಮಾಡ್ಕೊಳ್ಳಿ. ಬಾ, ಕ್ಯಾಶ್ ರೆಡಿ ಇದೆ. ವಿಡಿಯೋ ಕೊಡು. ಮೊದಲು ಕ್ಯಾಶ್ ಕೊಡು, ಆಮೇಲೆ ವಿಡಿಯೋ ತಗೋ.
ಪುಷ್ಪ ತಗೋ ನಿನ್ನ ಪ್ರೈಸ್. ಆ